ಸತೀಶ್ ಅದಾದ ನಂತರ ಮಾತನಾಡ್ತೀನಿ. ನಮ್ಮ ಕಿರುತೆರೆಯಲ್ಲಿ ಜೊತೆ ರಜನಿ ಅವರು ನಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನಟನೆಯನ್ನು ಕೂಡ ಮಾಡಿದಂಥವ್ರು. ನಮಸ್ಕಾರ ರಜನಿ ಅವರೇ. ನಿಜಕ್ಕೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಂಥ ಸಾವು ಹೃದಯಾಘಾತ ಅವ್ರಿಗಾಗಿದ್ರು ಎಲ್ರಿಗೂ ಆಘಾತ ಆಗ್ಬಿಟ್ಟಿದೆ. ನಿಜವಾಗ್ಲೂ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ಈಗ ತಾನೇ ನೋಡ್ಕೊಂಡ್ ಬರ್ತಾ ಇದೀನಿ ಅವ್ರನ್ನ. ಅವ್ರ ಫ್ಯಾಮಿಲಿ ಅವರಂತೂ ವಿದ್ಯಾ ಮ್ಯಾಮ್ ಅವ್ರ ವೈಫು ಲಿಟ್ರಲಿ ನನ್ಗೆ ಅವ್ರು ಮಾತಾಡ್ತಾ ಇದ್ರೆ ನನಗ್ ಕರಳು ಕಿತ್ತು ಬರ್ತಾ ಇತ್ತು. ಬಿಕಾಸ್ ಇದು ಯಾವ್ದು ಸಿಂಪ್ಟಮ್ ಇಲ್ವಲ್ಲ. ಅವರು ಏನೋ ಕಾಯಿಲೆ ಬಿದ್ದಿದ್ದಾರೆ, ಏನೋ ಆಗಿದೆ ಅನ್ನೋದಕ್ಕೆ ಒಂಥರ ಸಡನ್ ಶಾಕ್ ಇದು. ಇಡೀ ಇಂಡಸ್ಟ್ರಿಗೆ ಶಾಕ್ ಇದು. ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ದಂತವ್ರಿಗೆ ಈ ರೀತಿ ಆಗ್ಬಿಟ್ರೆ ನಮ್ ಕತೆಗಳು ಏನಪ್ಪಾ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇದಾರೆ ಇದನ್ನ. ಅಫ್ಕೋರ್ಸ್ ಬಿಕಾಸ್ ನಾವ್ ಅಪ್ಪು ಸರ್ನ ಕಳ್ಕೊಂಡ್ಮೇಲೆ ನಮ್ಗೆ ಅದೊಂಥರ ಆ ಶಾಕ್ ಇಂದ ನಾವ್ ಇನ್ನೂ ಹೊರಗಡೆ ಬಂದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು 2 ವರ್ಷ ಅವ್ರ ಜೊತೆ ವರ್ಕ್ ಮಾಡಿದೀನಿ ಹಿಟ್ಲರ್ ಕಲ್ಯಾಣದಲ್ಲಿ. ಹಿ ಇಸ್ ವೆರಿ ಮಚ್ ಇದು ಊಟದಲ್ಲಾಗ್ಲಿ ಮತ್ತೆ ವರ್ಕೌಟ್ ಅಲ್ಲಾಗ್ಲಿ ತುಂಬಾನೇ ತುಂಬಾ ಡಿಸಿಪ್ಲಿನ್. ಆಮೇಲೆ ಅದು ಇದು ತಿನ್ನೋದನ್ನ ನಾನ್ ನೋಡೇ ಇಲ್ಲ ಅವ್ರನ್ನ ಸೆಟ್ ಅಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಆಕ್ಚುಲಿ ತುಂಬಾ ಚಿತ್ರಗಳಲ್ಲೇ ಆಗ್ಲಿ ಅಥವಾ ಈ ಸೀರಿಯಲ್ಗಳಲ್ಲೇ ಆಗ್ಲಿ ಒಂಥರ ತುಂಬಾ ಸೀರಿಯಸ್ ಆಕ್ಟಿಂಗು, ಸ್ವಲ್ಪ ವಿಲನ್ ಪಾತ್ರಗಳೆಲ್ಲ ನೋಡ್ತಾ ಇದ್ದಂತ ಹಿನ್ನೆಲೆ ಹಿಂಗೇನ ಇವರು ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ ಯಾವುದೇ ಒಂದು ಪಾತ್ರ ಮಾಡಿದಾಗ. ಹೇಗಿರ್ತಾ ಇದ್ರು ಆಫ್ ಸ್ಕ್ರೀನ್ ಅವರು? ಅಯ್ಯೋ, ಹಿ ಇಸ್ ವೆರಿ ನೈಸ್ ಪರ್ಸನ್. ಅಂದ್ರೆ ನಿಮ್ಗೆ ಒಂಥರ ಮನೇಲಿ ಕೂತು ಯಾವ ತರ ಇಂಟರಾಕ್ಟ್ ಮಾಡ್ತೀವಿ ಆ ತರ ಅವ್ರ ಜೊತೆಲಿ ಆಕ್ಟ್ ಮಾಡೋದು ಒಂದು ಎಕ್ಸ್ಪೀರಿಯನ್ಸ್. ಅಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಸೋರು. ನಮ್ ಯಾವ್ದೇ ಒಂದು ತುಂಬಾ ಒಂದು ಕ್ಲೋಸ್ ಆಗಿರೋ ಸೀನ್ಸ್ ಆಗ್ಲಿ, ಏನೇ ಒಂದ್ ಸೀನ್ಸ್ ಆದ್ರೂನು ನೀವ್ ಆರಾಮಾಗಿ ಮಾಡಿ, ನಾನ್ ಅದಕ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರು. ನಮ್ಗೆ ಅವರು ಕಲಾವಿದ ಅನ್ನೋದಕ್ಕಿಂತ ಇತ್ತೀಚೆಗೆ ಅವರು ತುಂಬಾನೇ ಧಾರಾವಾಹಿಗಳನ್ನ ನಿರ್ದೇಶನ ಮಾಡ್ತಾ ಇದ್ರು, ನಿರ್ದೇಶಕರಾಗಿದ್ರು. ರಿಪೋರ್ಟರ್ ಕೇಳ್ತಾ ಇದ್ದೆ ರಜನಿ ಅವರೇ, ಈ ಜನರ ಮೈಂಡ್ ಸೆಟ್ ಗೊತ್ತಿತ್ತು, ಆ ಪಲ್ಸ್ ಗೊತ್ತಿತ್ತು, ಯಾವ ರೀತಿಯಾದಂತಹ ಒಂದು ಕಿರುತೆರೆಯಲ್ಲಿ ಸೀರಿಯಲ್ ಗಳನ್ನ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಆ ಕಂಟೆಂಟ್ ಡ್ರಿವನ್ ಸೀರಿಯಲ್ಸ್ ಗಳನ್ನ ಮಾಡ್ತಾ ಇದ್ರು. ಬಿಗ್ಗೆಸ್ಟ್ ಲಾಸ್ ಇದು ಖಂಡಿತವಾಗ್ಲು. ಯಾಕಂದ್ರೆ ಸೂಪರ್ ಡೂಪರ್ ಹಿಟ್ ಸೀರಿಯಲ್ಸ್ ಕೊಟ್ಟಂತ ಒಂದು ಪ್ರೊಡಕ್ಷನ್ ಅದು. ಸೊ ಅವರು ನಿಂತ ಜಾಗದಲ್ಲೇ ಟಕ್ಕಂತ ಒಂದ್ ಲೈನ್ ಅಲ್ಲಿ ಸ್ಟೋರಿ ಹೇಳ್ತಿದ್ರು. ಅಷ್ಟು ಟ್ಯಾಲೆಂಟೆಡ್ ಮನುಷ್ಯ. ಇವತ್ ನಮ್ ಜೊತೆಲಿ ಇಲ್ಲ ಅಂದ್ರೆ ಅದು ಒಂಥರ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾವು ಈಗ ತಾನೇ ನೋಡ್ಕೊಂಡ್ ಬಂದೆ, ನಾವು ಶೂಟ್ ಅಲ್ಲಿ ಇದ್ರಿ. ನನ್ಗೆ ದಿಲೀಪ್ ರಾಜ್ ಅಂದಿದ ತಕ್ಷಣ ದಿಲೀಪ್ ರಾಜ್ ಸರ್ ಅಂತ ನನ್ಗೆ ಶಾಕ್ ಆಗೋಯ್ತು ಕೇಳಿದ ತಕ್ಷಣ. ಭಗವಂತ ಅವರು ರಜನಿ ಅವರೇ, ದಿಲೀಪ್ ರಾಜ್ ಅಂದ ಬಂದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಹೇಗೆ ಯಾವ ತರ ಒಂದು ವ್ಯಕ್ತಿ ನಿರ್ಮಾಣ ಆಗ್ತಾರೆ ಅಂತ? ಟು ಬಿ ಹಾನೆಸ್ಟ್, ನನ್ಗೆ ಸೆಟ್ ಹೋಗಕ್ ಮುಂಚೆ ದಿಲೀಪ್ ರಾಜ್ ಅಂದ್ರೆ ಒಂದು ಸ್ಟ್ರಿಕ್ಟ್ ಪರ್ಸನ್, ತುಂಬಾನೇ ಒಂದು ಏನೋ ಭಯ ಆಗುತ್ತೆ ಅವ್ರ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡೋದಕ್ಕೆ ಅನ್ನೋದೆಲ್ಲ ಇತ್ತು. ಬಟ್ ಸೆಟ್ ಹೋದ್ಮೇಲೆ ಒಂಥರ ಅವರು ಮಗು ತರಾನೇ ಲಿಟ್ರಲಿ. ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಯಾವತ್ತೂ ಒಂದು ಚೂರು ಸಂಕೋಚ ಆಗ್ತಿರ್ಲಿಲ್ಲ, ಒಂದು ಚೂರುನು ನಮ್ಗೆ ಭಯ ಆಗ್ತಿರ್ಲಿಲ್ಲ. ಅಷ್ಟು ಕಂಫರ್ಟಬಿಲಿಟಿನ ಕ್ರಿಯೇಟ್ ಮಾಡ್ಕೊಡ್ತಿದ್ರು ಅವ್ರ ಸೆಟ್ ಅಲ್ಲಿ. ಅಷ್ಟು ಒಳ್ಳೆ ಮನುಷ್ಯ. ಇವತ್ತು ಇನ್ನೂ ತುಂಬಾ ಅವ್ರಿಗೆ ಕನ್ಸುಗಳಿತ್ತು ಆಕ್ಚುಲಿ. 2 ವರ್ಷ ಅವ್ರ ಜೊತೆ ಪಾತ್ರ ಮಾಡಿದ್ರಿ ರಜನಿ ಅವರೇ. ಯಾಕಂದ್ರೆ ನಮ್ಮ ಜೀವನದಲ್ಲಿ 2 ವರ್ಷ ಒಬ್ರ ಜೊತೆ ನಾವು ಪಾತ್ರವನ್ನ ಮಾಡ್ತೀವಿ, ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತೀವಿ ಅಂದ್ರೆ ಅದು ದೊಡ್ಡ ಟೈಮಿಂಗ್ಸ್. ಅದು ಬೆಸ್ಟ್ ಮೂಮೆಂಟ್ಸ್ ಅಂತ ನೋಡೋದಾದ್ರೆ ಬೆಸ್ಟ್ ಮೂಮೆಂಟ್ ಅಂದ್ರೆ ನಮ್ದೊಂದಷ್ಟು ಲವ್ ಸೀನ್ಸ್ ಎಲ್ಲ ಮಾಡಿದ್ವಿ. ನನ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿತ್ತು ಅವ್ರ ಜೊತೆಲಿ. ಬಟ್ ಅವ್ರ ಹೆಂಗೆ ಅಂದ್ರೆ ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಇತ್ತು ಅವ್ರ ಜೊತೆಲಿ. ನನ್ಗೆ ಇವತ್ತಿಗೂನು ಅದು ಬೆಳಗ್ಗೆ ಆ ವಿಡಿಯೋಸ್ ಎಲ್ಲ ತೆಗೆದ್ ನೋಡಿದಾಗ ನನ್ಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಇವ್ರೇನ ಅಲ್ಲಿ ಮಲ್ಗಿರೋದು ಅಂತ ಅನ್ನಿಸ್ಬಿಡ್ತು ನನ್ಗೆ. ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಗವಂತ ಯಾಕೆ ಈ ತರ ಒಂದು ಏನು ಒಂದ್ ಹೇಳ್ದೇ ಇರೋಂತ ಸ್ಥಿತಿಗೆ ತಲುಪಿಸ್ಬಿಡ್ತಾನಲ್ಲ ಅನ್ನೋದೇ ಒಂದು ನೋವು. ಬಟ್ ಅವ್ರ ವಿದ್ಯಾ ಮ್ಯಾಮ್ ಅವ್ರ ವೈಫ್ಗೆ ಭಗವಂತ ಆ ಧೈರ್ಯ ಕೊಡ್ಲಿ, ಆ ಮಕ್ಳಿಗೆ ಧೈರ್ಯ ಕೊಡ್ಲಿ ಅನ್ನೋದಷ್ಟೇ ನಾವು ಕೇಳ್ಕೋಬಹುದು. ಅವರು ಒಬ್ರು ದೊಡ್ಡವರು ಕಾಲೇಜ್ ಓದ್ತಿದ್ದಾರೆ, ಇನ್ನೊಬ್ಳು ಚಿಕ್ಕವಳು
SSLC ಏನೋ ಮಾಡ್ತಿದ್ದಾರೆ. ಅವ್ರ ಡ್ರೀಮ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಈ ಥರದ್ದು ಮಾಡಬೇಕು ಅನ್ನೋ ಆಸೆ ಇದೆ, ನಾನು ಈ ಥರದ್ದೊಂದು ಕ್ಯಾರೆಕ್ಟರ್ ಅಥವಾ ಈ ಥರದ್ದೊಂದು ಸೀರಿಯಲ್ ನಿರ್ಮಾಣ ಮಾಡಬೇಕು ಅನ್ನುವಂಥದ್ರ ಬಗ್ಗೆ, ಅಥವಾ ಈ ಥರದ್ದೊಂದು ಚಿತ್ರದಲ್ಲಿ ನಟಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಏನಾದರೂ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಜೊತೆ? ಇಲ್ಲ, ಅವರು ಆಫ್ಟರ್ ಹಿಟ್ಲರ್ ಕಲ್ಯಾಣ ಅವ್ರಿಗೆ ನಿರ್ದೇಶನದ ಕಡೆ ತುಂಬಾ ಅವ್ರಿಗೆ ಒಲ್ವಿತ್ತು. ಅಂದ್ರೆ ಆಕ್ಟ್ ಮಾಡ್ಸೋದ್ರಲ್ಲಿ ತುಂಬಾ ಅವ್ರಿಗೆ ಒಲ್ವಿತ್ತು. ಸೊ ಹಾಗಾಗಿ ಅವ್ರ ಅಂಡರ್ ಅಲ್ಲಿ ತುಂಬಾ ಜನ ಇವಾಗ ಆರ್ಟಿಸ್ಟ್ ಅವರು ಮೈಕ್ರೋ ಸೀರೀಸ್ ಎಲ್ಲ ಮಾಡಿದ್ರು. ಈಗ ಅಟ್ ಪ್ರೆಸೆಂಟ್ ಕೃಷ್ಣ ರುಕು ಅಂತ ಒಂದ್ ಧಾರಾವಾಹಿ ಬರ್ತಾ ಇದೆ ಜೀ ಕನ್ನಡದಲ್ಲಿ, ಅದು ಕೂಡ ಅವರೇ ನಿರ್ದೇಶನ ಮಾಡ್ತಾ ಇದ್ರು. ಈ ಸುಮಾರು ಒಂದು 24 ಚಿತ್ರಗಳಲ್ಲಿ ನಟಿಸಿದ್ರಲ್ಲ, ಅದು ಅಷ್ಟು ದೊಡ್ಡ ಅಂದ್ರೆ ಗುರ್ಸ್ಕೊಂಡಿದ್ರು ಇಲ್ಲ ಅಂತಲ್ಲ, ಬಟ್ ದೊಡ್ಡ ನೇಮ್ ಅನ್ನ ಮಾಡಿರ್ಲಿಕ್ಕೆ ಆಗಿರಲಿಲ್ಲ. ಬಟ್ ಈ ಸೀರಿಯಲ್ಗಳಲ್ಲಿ ಬಂದ್ಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ತು, ಅದನ್ನೇನಾದ್ರು ಶೇರ್ ಮಾಡ್ಕೊಳ್ತಾ ಇದ್ರ? ಎಸ್, ನಾನು ಇದ್ರಲ್ಲಿ ಗೆದ್ದೆ ಅಂತ. ಖಂಡಿತ, ಯಾಕಂದ್ರೆ ನಾವು ನೋಡ್ದಂಗೆ ಅವರು ತುಂಬಾ ಸಕ್ಸಸ್ನು ನೋಡಿದ್ದಾರೆ, ಆ ಫೇಲ್ಯೂರ್ನು ನೋಡಿದ್ದಾರೆ. ಮತ್ತೆ ವಾಪಸ್ ಕಿರುತೆರೆಗೆ ಬಂದ್ಮೇಲೆ ಆ ಸಕ್ಸಸ್ ನ ಅವರು ಕ್ಯಾರಿ ಮಾಡಿದ ರೀತಿ ಇದೆಯಲ್ಲ, ಅದನ್ನ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ. ಯಾವಾಗ್ಲೂ ಹೇಳೋರು, ಏನೋ ಆ ಫೇಲ್ಯೂರ್ ಬಂದಾಗ್ಲೂ ನಾವ್ ಅದನ್ನ ತಡ್ಕೊಳ್ಳೋ ಶಕ್ತಿ ಇರ್ಬೇಕು, ಆ ಸಕ್ಸಸ್ ಬಂದಾಗ್ಲೂ ತಡ್ಕೊಳ್ಳೋ ಶಕ್ತಿ ಇರ್ಬೇಕು ಅಂತ. ಅದೆಲ್ಲ ಇನ್ನೂ ನಮ್ಗೊಂಥರ ನಾವು ಕಲಿಯೋದ್ ತುಂಬಾ ಇತ್ತು ಅವರಿಂದ. ನನ್ಗೆ ಇನ್ನೂ ಒಂದಷ್ಟು ವರ್ಷ ಅವ್ರ ಜೊತೆ ಕೆಲಸ ಮಾಡೋ ಒಂದು ಹಂಬಲ ಇತ್ತು. ಬಟ್ ಅನ್ಫಾರ್ಚುನೇಟ್ ಅದು ಹಿಟ್ಲರ್ ಕಲ್ಯಾಣ ಸ್ವಲ್ಪ ಬೇಗನೆ ಮುಗ್ದೋಯ್ತು. ಹೇಗೆ ಡಿಫ್ರೆಂಟ್ ಅನಿಸ್ತಾರೆ ನಿಮ್ಗೆ ದಿಲೀಪ್ ರಾಜ್ ಅವರು? ಈಗ ಸಾಕಷ್ಟು ಜನ ಆಕ್ಟರ್ಸ್ಗಳ ಜೊತೆ ನೀವು ವರ್ಕ್ ಮಾಡಿರ್ತೀರಾ, ಪ್ರೊಡ್ಯೂಸರ್ಗಳ ಜೊತೆ ವರ್ಕ್ ಮಾಡಿರ್ತೀರಾ, ಸೀರಿಯಲ್ಗಳಲ್ಲಿ ಮಾಡಿರ್ತೀರಾ, ಇವ್ರು ಹೇಗೆ ಡಿಫ್ರೆಂಟ್ ಅನಿಸ್ತಾರೆ? ನಮ್ಗೆ ಅದೇ ಸೆಟ್ ಅಲ್ಲಿ ಅವ್ರ ಪ್ರೊಡ್ಯೂಸರ್ ತರ ನಮ್ಗೆ ಯಾವತ್ತೂ ಫೀಲೇ ಆಗ್ತಿರ್ಲಿಲ್ಲ. ಅಷ್ಟು ಫ್ರೆಂಡ್ಲಿ ಆಗಿರ್ತಿದ್ರು, ಅಷ್ಟು ಏನೋ ನಮ್ಗೆ ಫ್ರೀಡಮ್ ಕೊಡ್ತಿದ್ರು ಆಕ್ಟ್ ಮಾಡಕ್ಕಾಗ್ಲಿ, ಮತ್ತೆ ಅವ್ರು ನಡ್ಕೊಳ್ಳೋ ರೀತಿಲಾಗ್ಲಿ ಎಲ್ಲದಕ್ಕೂ ತುಂಬಾ ಫ್ರೀಡಮ್ ಇತ್ತು. ನಮ್ಗೊಂಥರ ಹೋಮ್ಲಿ ಫೀಲ್ ಮಾಡ್ಸೋರು, ಮನೇಲೇ ಇರೋ ತರ ನಮ್ಗೆ ಫೀಲ್ ಆಗ್ತಿತ್ತು ಸೆಟ್ಗೆ ಹೋದಾಗ. ತುಂಬಾ ಮಾತು ಕಡಿಮೆ, ಬಟ್ ಮಾತಾಡಕ್ ಶುರು ಒಬ್ಬ ಆಕ್ಟ್ರು ಪ್ರೊಡ್ಯೂಸರ್ ಆದ್ರೆ ಅದೊಂದು ಪ್ಲಸ್ ಅಲ್ಲಿ ಆರ್ಟಿಸ್ಟ್ಗಳಿಗೆ, ಯಾಕೆಂದ್ರೆ ಅವ್ರ ಕಷ್ಟಗಳು ಗೊತ್ತಿರುತ್ತೆ, ಅವ್ರ ನೋವುಗಳು ಗೊತ್ತಾಗಿರುತ್ತೆ, ಅವ್ರ ಸಂಕಷ್ಟಗಳು ನೋಡಿರ್ತಾರೆ. ಹೌದು, ಅವರು ಒಂದು ಸೀನ್ಗೆ ಬಂದ್ ನಿಂತಾಗ ತುಂಬಾ ಸ್ಟ್ರಿಕ್ಟ್ ಅನ್ಸೋರು. ಬಟ್ ಅವ್ರೇನಾದ್ರೂ ಜೋಕ್ ಕಟ್ ಮಾಡಕ್ ನಿಂತ್ಕೊಂಡ್ರೆ ಇವ್ರೇನ ಅವರು ಅಂತ ನಮ್ಗೆ ಆ ಡಿಫ್ರೆನ್ಸಸ್ ಅನ್ಸ್ತಿತ್ತು. ಅಷ್ಟು ಮಟ್ಟಿಗೆ ಅವರು ಖುಷಿಯಾಗಿ ಸೆಟ್ ಅಲ್ಲಿ ಎಲ್ರು ನಡ್ಸ್ಕೊತಿದ್ರು. ಬಿಗ್ಗೆಸ್ಟ್ ಲಾಸ್ ಅಂತಾನೆ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ರಜನಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರಜನಿ ಅವರು ಶೇರ್ ಮಾಡ್ಕೊಳ್ತಾ ಇದ್ರು